ಪ್ರತಿಭಾ ಪುರಸ್ಕಾರ ಶಿಕ್ಷಣ ಮತ್ತು ಸಂಸ್ಕಾರ ಎನ್ನುವ ಒಂದು ಅದ್ಭುತ ಕಾರ್ಯಕ್ರಮ. ನಾನಿಲ್ಲಿ ನಮ್ಮ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ನೋಡ್ತಾ ಇದ್ರೆ, ಕುಲ್ಲಳ್ಳಿ ಗ್ರಾಮದಲ್ಲಿ ಶಿಕ್ಷಣದ ಯೂನಿವರ್ಸಿಟಿನೇ ಇದೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ, ಅದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ರೀತಿ ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿನಿಗಳು ಇದ್ದಾರಂದ್ರೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಅದು ಕೂಡ ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ಒಂದು ಉನ್ನತ ಸಾಧನೆಯನ್ನು ಮಾಡಿದ್ದಾರೆ ಅಂದರೆ ಹೆಮ್ಮೆ ವಿಷಯ. ಬಂಧುಗಳು ಈ ಕಡೆ ನೋಡ್ರಿ, ಏನಿಲ್ಲ, ಎಲ್ಲರೂ ಈ ಕಡೆ ನೋಡ್ರಿ, ಮುಂದೆ ಕಡೆ ನೋಡ್ರಿ, ಸ್ವಾಮೀಜಿ ಅವ್ರು ನೋಡ್ರಿ. ಬಂಧುಗಳೇ, ನಾನು ಇವತ್ತು ಮೊದಲನೇದಾಗಿ ಭಾರತಾಂಬೆಯನ್ನು ನೆನೆದು ಹಾಗೂ ಇನ್ನೋರ್ವರನ್ನು ನೆನೆಯುವಂಥ ಒಂದು ಶುಭ ಸಂದರ್ಭ. ಕರ್ನಾಟಕ ರಾಜ್ಯದಲ್ಲಿ 8 ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಹಾಗೂ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಸಾಮಾಜಿಕವಾಗಿ ನ್ಯಾಯವನ್ನು ನೀಡಿದಂಥ ಹಾಗೂ ರಾಜಕೀಯವಾಗಿಯೂ ನ್ಯಾಯವನ್ನು ನೀಡಿದಂಥ ದಿವಂಗತ ಡಿ ದೇವರಾಜ ಅರಸರನ್ನು ನಾವು ಸ್ಮರಣೆ ಮಾಡಬೇಕಾಗ್ತದೆ. ಬಂಧುಗಳೇ, ನನಗಿವತ್ತೊಬ್ರು ಬಿಜಾಪುರದೊಬ್ರು ಹಿರಿಯರು ಮಾತಾಡ್ತಾ ಇದ್ರು. ದೇವರಾಜ ಅರಸರ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದರು, ಗೌಡ್ರೆ, ಇವತ್ತಿನ ರಾಜಕಾರಣ ಜಾತಿ ಹಣಬಲದ ಮೇಲೆ ರಾಜಕಾರಣ ನಡೀತಾ ಇದೆ. ದೊಡ್ಡ ದೊಡ್ಡ ಜಾತಿಯವರು ಮಾತ್ರ ರಾಜಕಾರಣ ಮಾಡುವಂಥ ಒಂದು ವಾತಾವರಣ ನಿರ್ಮಾಣ ಇವತ್ತಿನ ನಿರ್ಮಾಣದಲ್ಲಿ. ಅವತ್ತು ನಿಮ್ಮ ಜಮಖಂಡಿಯಲ್ಲಿ ನೆನಪು ಮಾಡ್ಕೊಂಡ್ರೆ, ಪತ್ತಾರವರು ಅಂತೇಳಿ MLA ಆಗಿದ್ರಂತೀನಿ ಜಮಖಂಡಿಯಲ್ಲಿ. ಸಣ್ಣ ಸಣ್ಣ ಜಾತಿಯವರಿಗೆ ಏನಾದರೂ ಒಂದು ರಾಜಕೀಯ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ ಅಂದರೆ ಸನ್ಮಾನ್ಯ ದಿವಂಗತ ಡಿ ದೇವರಾಜ ಅರಸರಂದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತಿನ ಒಂದು ದಿನಮಾನಗಳಲ್ಲಿ ರಾಜಕಾರಣ, ಧರ್ಮ ಯಾವ ಕಡೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಆತ್ಮಾವಲೋಕನ ಮಾಡಬೇಕಾಗಿದೆ. ಬಂಧುಗಳೇ, ಕೇವಲ ಶಿಕ್ಷಣ, ಧಾರ್ಮಿಕತೆ ಇದರ ಜೊತೆ ನಾವು ಉನ್ನತವಾಗಿ ಪಡೆಯಬೇಕಾದದ್ದು ರಾಜಕೀಯ ಕೂಡ ಅವಶ್ಯಕತೆ ಇದೆ. ಯಾಕಂದ್ರೆ ತಾವೆಲ್ಲ ರಾಜಕಾರಣದಲ್ಲಿ ನೋಡ್ತಾ ಇದ್ದೀರಿ ನೀವು, IAS ಆಫೀಸರ್ ಕೂಡ 10ನೇ ಪಾಸ್ ಆಗದೆ ಇರುವಂಥವ್ರಿಗೂ ಕೂಡ ಸೆಲ್ಯೂಟ್ ಹೊಡೆಯುವಂಥ ಒಂದು ಕಾಲ. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಯುವಕ ಮಿತ್ರರಲ್ಲಿ, ನಾನು ಹಿರಿಯರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ರಾಜಕಾರಣ ಕೂಡ ಬಹಳ ಪ್ರಮುಖವಾದಂಥ ಒಂದು ಸ್ಥಾನಮಾನ ಮಾಡುವಂಥ ಒಂದು ಸಂಸ್ಥೆ. ರಾಜಕಾರಣದಲ್ಲಿ ನಾವು ಒಳ್ಳೆಯವರನ್ನು ಆರಿಸಬೇಕಾಗ್ತದೆ. ದಯವಿಟ್ಟು ತಮ್ಮ ಗ್ರಾಮವನ್ನು ನೋಡಿದರೆ, ಬಹುಶಃ ನಾನು 100 ಗ್ರಾಮಗಳು ತಿರುಗಾಡಿದೆ ನಾನು, ಆದರೂ ಇಷ್ಟು ಸಾಧನೆ ಮಾಡಿದಂಥ ಗ್ರಾಮವನ್ನು ನಿಜವಾಗ್ಲೂ ನಾನು ನೋಡಿಲ್ಲ. ಬಂಧುಗಳೇ, ಶಿಕ್ಷಣ ಎಷ್ಟು ಕಷ್ಟ ಅನ್ನೋದ್ರ ಬಗ್ಗೆ ನನಗೆ ಅರಿವಿದೆ. ನಾನು ಕೂಡ ಬಾದಾಮಿ ತಾಲೂಕಿನ ಒಂದು ಕಾಡಕೊಪ್ಪ ಅನ್ನೋ ಗ್ರಾಮದ ಒಂದು ಹುಡುಗ. ನಾನು ಕೂಡ ಒಂದು ರೈತ ಕುಟುಂಬದಲ್ಲಿ ಜನಿಸಿದಂಥವನು. ನಾನು 1999ರಲ್ಲಿ ನಮ್ಮ ಊರಿನಲ್ಲಿ ಅವತ್ತ 65% ಅಂದರೆ ಭಾಳ ಉನ್ನತ ಸ್ಥಾನದಲ್ಲಿ. ಇವತ್ತು ಇವರೆಲ್ಲ 95, ಇವನ್ನೆಲ್ಲ ನೋಡಿದರೆ ನಾವೆಲ್ಲ ಭಾಳ ಸಣ್ಣವರು ಅಂತ ಅನಿಸ್ತದೆ. ಅವತ್ತು ನಾನು 65% ಪಡೆದು ಕೂಡ ನಮ್ಮ ಮನೆಯಲ್ಲಿ ಶಿಕ್ಷಣದ ಬಗ್ಗೆ ಅಷ್ಟೊಂದು ಅರಿವಿರಲಿಲ್ಲ. ನಮ್ಮ ಕುಟುಂಬದಲ್ಲಿ ನಾನು ಒಬ್ಬನೇ ಮಗ. ನಮ್ಮ ತಂದೆಯವರು ಅವಾಗ 59 11 ಟ್ರ್ಯಾಕ್ಟರ್ ತೊಗೊಂಬಂದಿದ್ರು. ನಾನು 16ನೇ ವಯಸ್ಸಿಗೆ ಟ್ರ್ಯಾಕ್ಟರ್ ಹೊಡಿಲಿಕ್ಕೆ ಹಚ್ಚಿದ್ರು. ನಾನು ಮುಂದೆ ನನಗೆ ಶಿಕ್ಷಣ ಪಡಿಬೇಕಂದ್ರೆ ರವಿವಾರ ಇತ್ತು, ಒಂದು ನಿಜ ಸಂಗೀತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಶಿಕ್ಷಣ, ಯಾಕಂದ್ರೆ ನಿಮ್ಮೂರಿನಲ್ಲಿ ಏನು ಸಾಧನೆ ಮಾಡಿದ್ರಲ್ಲ, ನಮ್ಮದು ಕೂಡ ನಾನು ಹೇಳ್ಕೋಬೇಕಂತೇಳಿ ಅನಿಸ್ತಾ ಇದೆ. ಅದು ಕೂಡ ನಾನು ಒಂದು ಹೇಳ್ತಾ ಇದ್ದೀನಿ. ಕೇವಲ 5 ನಿಮಿಷದಲ್ಲಿ ಮುಗಿಸ್ತಾ ಇದ್ದೀನಿ. ಅವತ್ತು ನಮ್ಮ ಸ್ನೇಹಿತರು, ನಾನು ಟ್ರ್ಯಾಕ್ಟರ್ ಡ್ರೈವರ್, ನಾನು 6 ವರ್ಷಗಳ ಕಾಲ ನಾನು ಟ್ರ್ಯಾಕ್ಟರ್ ಡ್ರೈವರ್. ನಾನು
ಅವತ್ತು ರವಿವಾರ ಸಾಯಂಕಾಲ ಈ ಟೈಮ್ದಲ್ಲಿ ಮಲ್ಕೊಂಡಿದ್ದೀವಿ. ನಮ್ಮ ಸ್ನೇಹಿತರು, ನನ್ನ ಆತ್ಮೀಯ ಗೆಳೆಯರು ಕಾಲೇಜ್ ಬಗ್ಗೆ ಮಾತನಾಡ್ತಾ ಇದ್ರು. ಈ ರಾತ್ರಿ ಟೈಮ್ ಭಾಳ ಇತ್ತು, ಮನ್ಕೋರಪ್ಪ ಅಂದೆ. ಮಗನ ನೀ ಕಾಲೇಜ್ ಕಲಿತಲ್ಲ, ನಿನಗೇನು ಅದ್ರ ಬಗ್ಗೆ ನಾಲೆಜ್ ಇತ್ತು ಅಂತ ಹೇಳಿದ್ರು ಅವರು. ನಾನು ಮನಸ್ಸು ಮಾಡಿದ್ರೆ ನಾಳೆಗೆ ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಬೋದು ಅಂತ ಅಂದ್ಕೊಂಡೆ. ಮರಿದು ಸೋಮವಾರ ಇತ್ತು. ನಾನು ವೀರ ಪುಲಿಕೇಶಿ ವಿದ್ಯಾವರ್ತಿಕ ಸಂಸ್ಥೆ ಕಗಲಗೊಂಬ ಗ್ರಾಮಕ್ಕೆ ಅಲ್ಲೇ SSLC ಮುಗಿದಿತ್ತಂದು ನಾನು LC ಮಾರ್ಕ್ಸ್ ಕಾರ್ಡ್ ಕೂಡ ತಂದಿದ್ದಿಲ್ಲ. ನಾನು ಮರು ದಿವಸ ಹೋಗಿ ನಮ್ಮ ತಂದೆಯವ್ರಿಗೆ ಹೇಳಾರ್ದ ಮನೆಯಲ್ಲಿ ಒಂದು 2,000 ಎಷ್ಟೋ ದುಡ್ಡು ತೊಗೊಂಡು ಹೋಗಿ ಬಾಗಲಕೋಟೆಗೆ ಹೋಗಿ ಸಕ್ರಿ ಕಾಲೇಜ್ಗೆ ಹೋಗಿ ಎಜುಕೇಷನ್ನ ಮಾಡಿಸಿದೆ. ನಾನು ಎಜುಕೇಷನ್ ಅಂತೇಳಿ PUC ಫಸ್ಟ್ ಇಯರ್ ಬರೀ ಟ್ರ್ಯಾಕ್ಟರ್ ಹೊಡಿಗೆ ಇದ್ರಾಗ ಮುಗೀತಿ. ಮುಂದೆ ಸೆಕೆಂಡ್ ಇಯರ್ ಭಾಳ ಕಷ್ಟದ ಸಂದರ್ಭ. ನಮ್ಮ ಮನೆಯಲ್ಲಿ ನಮಗೆ ನಮ್ಮ ತಂದೆಯವ್ರಿಗೆ ಜಗಳ ಆಗಿಬಿಡ್ತಿ. ನಂದು ಮಗನ ನೀ ಕಾಲೇಜ್ ಕಲಿಬೇಡ ಅಂತ ಅವರು, ನಾನು ಕಲಿಯೋಣ ಅಂತ ನಾನು. ಮುಂದೆ ನನಗೆ ಅಲ್ಲಿ ಬಾಗಲಕೋಟೆ ಒಳಗೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 8 ದಿನಗಳ ಕಾಲ ನಮ್ಮ ಊರನವರು ಒಬ್ಬರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು, ಕೆರವಡಿ ಆಸ್ಪತ್ರೆಯಲ್ಲಿ. ಅವರು ಮಧ್ಯಾಹ್ನ ಕರೆಕ್ಟ್ ಊಟ ಮಾಡೋ ಸಂದರ್ಭಕ್ಕೆ ಹೋಗ್ಬೇಕು. ಅವಾಗ ಅವ್ರ ಜೊತೆ ಊಟ ಮಾಡ್ತಿದ್ದೆ ನಾನು. 8 ದಿನಗಳ ಕಾಲ ಸತ್ಯವಾಗಿ ಭಾರತಾಂಬೆಯಲ್ಲಿ ಪ್ರಮಾಣ ಮಾಡಿ ಹೇಳಕತ್ತೀನಿ. ನಾನು ಶಿಕ್ಷಣ ಪಡಿಬೇಕು ಅನ್ನೋದು ಒಂದೇ ಹಠ. 8 ದಿನ ದಾಟಿ ಮುಂದೆ ಅವರು ಡಿಸ್ಚಾರ್ಜ್ ಆಗಿ ಹೋದ್ರು. ಮುಂದಿನ ಪರಿಸ್ಥಿತಿ ಏನಂತ ತಿಳ್ಕೊಂಡೆ, ಬಳ್ಳಾರಿ ಕಡೆ JCB ಹೊಡ್ಯಕ್ಕೆ ಹೋಗ್ಬೇಕಂತೇಳಿ ಒಂದು ತೀರ್ಮಾನ ತಗೊಂಡೆ ನಾನು. ಅವಾಗ ನಾನು ಇದೇ ಶ್ರಾವಣ ಮಾಸ ಸಂದರ್ಭ ಬಾಗಲಕೋಟೆಯಲ್ಲಿ ಚರಂತಿ ಮಠ ಅಂತೇಳಿದೆ. ನಿಡಸೂಸಿಯ ಜಗದ್ಗುರುಗಳು ತಾವೆಲ್ಲ ಕೇಳಿರ್ಬೋದು, ಶಿವಲಿಂಗೇಶ್ವರ ಜಗದ್ಗುರುಗಳು. ನಾನು ಮಠಕ್ಕೆ ಹೋದೆ. ಅಜ್ಜಾರ ಹಿಂಗೆ ನಾನು ಮನೆ ಬಿಟ್ಟು ಬಂದಿದ್ದೀನಿ, ನನ್ನ ಹತ್ರ ಏನೂ ಇಲ್ಲ ಅಂತ ಕೇಳಿದೆ. ಅವ್ರು ಹೇಳಿದ್ರು, ನಮ್ಮ ಮಠದಲ್ಲಿ ನಿನ್ನ ಹೆಸರು ಅಂತ ಕೇಳಿದ್ರು. ಹಿಂಗೆ ವೀರಣ್ಣ ಹಳೆಗೌಡರು. ಅವರು ಗೌಡ್ರಂದ್ರೆ ನೋಡಪ್ಪ ನಮ್ಮ ಮಠದಾಗ ಸೇವೆ ಮಾಡ್ಕೊಂಡಿರಬೇಕು ಅಂತ ಹೇಳಿದ್ರು. ನನಗೆ ಅವತ್ತು ಆಶ್ರಯ ಬೇಕಾಗಿತ್ತು, ಒಟ್ಟಿಗೆ ಹಣ ಬೇಕಾಗಿತ್ತು. ನನಗೆ ನನ್ನ ಕಾಲೇಜು LLB ಮಾಡಿಸಿದ್ದೆ. ನಾನು LLB ಒಂದು ಸೆಮ್ ಎಕ್ಸಾಮ್ ಫೀ ಒಬ್ಬ ದೋಸ್ತ್ ಕಟ್ಟಿದ್ರೆ ಮತ್ತೊಂದು ಸೆಮ್ ಎಕ್ಸಾಮ್ ಫೀ ಮತ್ತೊಬ್ಬ ಕಟ್ತಿದ್ದ. ಹಿಂಗಾಗಿ ನಾನು ಇವತ್ತು ಏನಾದರೂ ವೀರಣ್ಣ ಹಳೆಗೌಡರಾಗಿದ್ದೀನಿ ಅಂದರೆ, ಇವತ್ತು ಕುಲ್ಲಳ್ಳಿ ಗ್ರಾಮಕ್ಕೆ ನಾನು ಬಂದು ಮಾತಾಡ್ತಾ ಇದ್ದೀನಿ ಅಂದರೆ, ಬಾಗಲಕೋಟೆ ಚರಂತಿ ಮಠದ ಪರಮ ಪೂಜ್ಯರಾದಂಥ ಪ್ರಭು ಸ್ವಾಮೀಜಿಗಳು ಹಾಗೂ ನನ್ನ ಆತ್ಮೀಯ ಸ್ನೇಹಿತರನ್ನು ನೆನೆಸ್ಕೋಬೇಕಾಗ್ತದೆ. ನಾನು ಇವತ್ತು ಲಾಯರ್ ಆಗಿದ್ದೀನಿ. ನಾನು LLB ಮುಗಿಸಿದೆ. ನಾನು LLB ಮುಗಿಸ್ಬೇಕಾದ್ರೆ ನನ್ನಂಗೆ ಕಷ್ಟ ಬೇರೆಯವ್ರಿಗೆ ಬರಬಾರ್ದು ಅಂತೇಳಿ ನಾನು ಮುಂದೆ ಹೋರಾಟವನ್ನು ಮಾಡಿದೆ. ನಾನು ಸಾಕಷ್ಟು ಹೋರಾಟವನ್ನು ಮಾಡಿದೆ. ನಾನು ಈಗ ಒಂದು ಪಾರ್ಟಿಯಲ್ಲಿ ಕೂಡ ಒಂದು ಜವಾಬ್ದಾರಿ ಸಿಕ್ತು. ಆದರೆ ಇದಕ್ಕೆ ಮೂಲ ಕಾರಣ ಏನಂದರೆ, ಇವತ್ತು ಯಾರಾದರೂ ನನಗೆ ಗೌರವ ಕೊಡ್ತಿದ್ದಾರೆ ಅಂದರೆ ನಾನು ವಕೀಲರು ಅನ್ನೋದು ಒಂದೇ ಒಂದು ಕಾರಣಕ್ಕೆ ಗೌರವ ಕೊಡ್ತಾ ಇದ್ದಾರೆ, ನಮ್ಮ ವೀರಣ್ಣ ಹಳೆಗೌಡರಲ್ಲ. ಯಾಕೆಂದರೆ ವಿದ್ಯೆಯಲ್ಲಿ ಅಂಥ ಶಕ್ತಿ ಇದೆ. ಅದಕ್ಕೆ ಬಂಧುಗಳೇ ಭಾಳ ಹೆಮ್ಮೆ ಅನಿಸ್ತದೆ. ನಿಮ್ಮೂರಿಗೆ ನಾನು ಆ್ಯಕ್ಚುಲಿ ನಾನು ಮೇಲೆ ಹುಷಾರಿದ್ದಿದ್ದಿಲ್ಲ ನಾನು. ಆದರೆ ಅಣ್ಣವರು ಬರಬೇಕಂತ ಹೇಳಿದರು. ಇಲ್ಲ, ನಾನು ತಪ್ಪಿಸ್ಬಾರ್ದು, ನನಗೆ ಇಲ್ಲಿ ಬಂದು ತಿಳಿತಿ ಎಂಥ ಅವಕಾಶವನ್ನು ಮಿಸ್ ಮಾಡ್ಕೊಳ್ತಿದ್ನಪ್ಪ ಅಂತೇಳಿ ದಯವಿಟ್ಟು ಯುವಕ ಮಿತ್ರರು, ಯಾಕೆಂದರೆ ನಮ್ಮ ಬಾದಾಮಿ ತಾಲೂಕು ಬರಡು ಭೂಮಿ. ನೀವು ನಮಗಿಂತನೂ 50 ವರ್ಷ ಮುಂದಿದ್ದೀರಿ. ನಮ್ಮ ಎಲ್ಲ ಬರಗಾಲ ಬಿದ್ದಂಥ ಸಂದರ್ಭದೊಳಗೆ ನೀವೆಲ್ಲ ಒಳಸಲ್ ದಂಡೆಯವ್ರನ್ನು, ನೀವು ಆರ್ಥಿಕವಾಗಿಯೂ ಸದೃಢವಾಗಿದ್ದೀರಿ, ಮುಂದೆ ಶಿಕ್ಷಣವಾಗಿಯೂ ಸದೃಢವಾಗಿದ್ದೀರಿ. ನಿಮ್ಮೂರ ಗ್ರಾಮ ಏನು ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಪ್ರಬುದ್ಧ ಗ್ರಾಮ ಅಂದ್ರೂ ಕೂಡ ಒಂದು ತಪ್ಪಾಗಲಿಕ್ಕಿಲ್ಲ ಅಂತೇಳಿ ಅಂದ್ಕೊಂಡು, ಯಾಕಂದರೆ ಭಾಳ ಅದ್ಭುತ ಕಾರ್ಯಕ್ರಮ ನೋಡ್ರಿ. ಆ ಸಹೋದರಿ ತಂಗಿ ಮಾತು ಒಂದು ನಮ್ಮ ಏನು ಹಾಡಾಡಿಲ್ಲು, ತಂಗಿ ನಿನಗೆ ಸಲ್ಯೂಟ್ ಅಮ್ಮ. ನಾನು ಏನು ಸಹೋದರಿ, ಇಲ್ಲಿ ನಿಮ್ಮೂರಿನಲ್ಲಿರುವಂಥ ಸಹೋದರಿಯರ ಹಾಗೂ ಸಹೋದರಿಯರು ನೋಡಿದ್ರೆ ಸಹೋದರಿ ಆರಿಕಾ ಅವ್ರಿಗೆ ಏನು ಕಡಿಮೆ ಇಲ್ಲ ಅಂತೇಳಿ ನಾನು ಅನ್ಕೊಂಡಿದ್ದೆ. ನಾನು ಅಂಥ ಒಂದು ಜ್ಞಾನವನ್ನು ಹೊಂದಿದ್ದೀರಿ. ದೇವರು ತಮ್ಮ ಗ್ರಾಮಕ್ಕೆ ಏನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾರಲ್ಲ, ನಿಮಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಯಾಕೆಂದರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಹಾಗೂ ಪ್ರತಿಭಾವಂತರನ್ನು ಸನ್ಮಾನಿಸುವುದು ತಮ್ಮೆಲ್ಲರ ಕರ್ತವ್ಯ. ಆ ಒಂದು ಕಾರ್ಯವನ್ನು ತಾವು ಮಾಡ್ತಾ ಇದ್ದೀರಿ. ಪರಮ ಪೂಜ್ಯರಾಗಿರ್ತಕ್ಕಂಥ ಮಾಳಿಂಗರಾಜ ಮಹಾರಾಜರನ್ನು ಕೂಡ ಕರೆಸಿದಿರಿ, ಹಾಗೂ ವಾಗ್ಮಿಗಳಾಗಿರ್ತಕ್ಕಂಥ ಸಹೋದರಿ ಆರಿಕಾ ಮಂಜುನಾಥ್ ಅವರನ್ನು ಕರೆಸಿದಿರಿ. ನಂದಣ್ಣ ಗಾಯಕವಾಡವ್ರ ಬಗ್ಗೆ ನಾವೇನು ಮಾತಾಡುವಂಥ ಅವಶ್ಯಕತೆನೇ ಇಲ್ಲ. ಯಾಕೆಂದರೆ ಹಿಂದುತ್ವದ ಬಗ್ಗೆ, ಹಿಂದುತ್ವದ ಹುಲಿ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ನಂದಣ್ಣ ಗಾಯಕವಾಡವರು ಹಾಗೂ ವೇದಿಕೆ ಮೇಲೆ ಕ್ಷಮಿಸಬೇಕು, ಯಾಕೆಂದರೆ ಸಮಯ ಭಾಳ ಆಯಿತು. ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ, ಪರಮ ಪೂಜ್ಯರಿಗೆ, ತಾಯಂದಿರಿಗೆ ಹಾಗೂ ಯಾವತ್ತು ಕುಲ್ಲಳ್ಳಿ ಗ್ರಾಮದ
ಗುರು ಹಿರಿಯರಿಗೆ, ತಾಯಂದಿರಿಗೆ, ಯುವಕ ಮಿತ್ರರಿಗೆ, ನಿಮ್ಮೆಲ್ಲ ತಂದೆ ತಾಯಂದಿರಿಗೆ, ನಿಮ್ಮೆಲ್ಲರ ಪಾದಗಳಿಗೆ ನಾನು ಇಲ್ಲಿಂದಲೇ ಶಿಷ್ಟಾಂಗ ನಮಸ್ಕಾರ ಆಗ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಮ ಮಕ್ಕಳ ಬಗ್ಗೆ, ಯಾಕಂದ್ರೆ ನಾನು ತಿಳ್ಕೊಂಡಿದ್ದೆ, ನಾನು ಈ ಒಳಸಾಲ ದಂಡಿಯವರು ಬರೀ ನೀರಾವರಿ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ತಾರಂತೇಳಿ. ಆದರೆ ಇವತ್ತು ನಾನು ಕನ್ಫರ್ಮ್ ಮಾಡಿದ್ರಿ, ನೀವು ಕೇವಲ ಆರ್ಥಿಕವಾಗಿ ಮಾತ್ರ ಸದೃಢರಾಗಿಲ್ಲ, ವಿದ್ಯೆಯಲ್ಲಿ ಕೂಡ ಸದೃಢರಾಗಿರಂತೇಳಿ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ನಾನು ಇನ್ನೂ ಕೂಡ ನಿಮ್ಮೂರು ಏನಿದೆ ಅಲ್ಲ, ಇದು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ವಿದೇಶದಲ್ಲಿ ಕೂಡ ಸಾಧನೆ ಮಾಡುವಂಥ ಮಟ್ಟಕ್ಕೆ ಗುರು ಹಿರಿಯರು, ದೇವರು ಶಿವಲಿಂಗೇಶ್ವರು ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ನೋಡುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ.